ನಮಸ್ತೆ. ಇನ್ನು ಇವತ್ತಿನ ದಿನ ಅಂತೂ ಸ್ವಲ್ಪ ಇರಿಟೇಷನಲ್ಲೇ ಸ್ಟಾರ್ಟ್ ಆಯ್ತು. ಯಾಕೆ ಅಂದ್ರೆ ಮೇ ಬಿ ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಅನ್ಕೋತೀನಿ. ತುಂಬಾನೇ ಕೋಲ್ಡ್ ಆಗೋಗ್ಬಿಟ್ಟಿತ್ತು ನನ್ಗೆ. ಆಕ್ಚುಲಿ ನೆನ್ನೆ ಅಲ್ಲ ಮೊನ್ನೆ ನೈಟ್ ಐಸ್ ಕ್ರೀಮ್ ತಿಂದ್ಬಿಟ್ಟೆ. ನಂದೇ ಮಿಸ್ಟೇಕು. ಹಾಗಾಗಿ ಕೋಲ್ಡ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಹಬೆ ತಗೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಇನ್ನ ಕೋಲ್ಡ್ ಆದ್ರೂ ಪರವಾಗಿಲ್ಲ. ನನ್ಗೆ ಒಂದೇ ಸೈಡ್ ತಲೆನೋವು ಅನ್ನೋದು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಈ ತರ ನೆಗಡಿ ಆದಾಗ ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗೆ ಇನ್ನ ಮಾಡ್ಕೋತಿದ್ನಲ್ವಾ ನಮ್ಮನೆಯವರು ಎದ್ದು ಬಂದ್ರು, "ಯಾಕಮ್ಮ ಏನಾಯ್ತು?" ಅಂತ ಹೇಳಿ. ಅದೇ ಸ್ವಲ್ಪ ತಲೆ ನೋವ್ತಿದೆ ಅಂತ ಅಂದೆ. ಅದೇ ಜಾಸ್ತಿ ಏನಾದ್ರು ಆಗಿದ್ರೆ ನಡಿ ಹೋಗ್ಲಿ ಕ್ಲಿನಿಕ್ ಹೋಗಿ ಬರೋಣ, ರೆಡಿ ಆಗು ಅಂತ ಹೇಳ್ತಿದ್ರು. ಬೆಳಿಗ್ಗೆನೆ ಯಾರು ಕ್ಲಿನಿಕ್ ಓಪನ್ ಮಾಡಿರ್ತಾರೆ. "ಏನು ಬೇಡ ಒಂದು ಟ್ಯಾಬ್ಲೆಟ್ ತಂದ್ಕೊಟ್ಬಿಡಿ ಸಾಕು" ಅಂತ ಅಂದ್ಬಿಟ್ಟು ಹೇಳ್ದೆ. ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಹೋದ್ರೆ ಪಾವನಿ ಬಂದ್ಲು. "ಅಮ್ಮ ಬಿಡಿ ನಾನೇ ಟಿಫನ್ ಮಾಡ್ತೀನಿ" ಅಂತ ಹೇಳಿ ಅವಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನ ನಮ್ಗೆ ಈ ಥರ ಎಲ್ಲ ಹುಷಾರಿಲ್ಲ ಅಂತ ಅಂದಾಗ ಫ್ಯಾಮಿಲಿ ನಮ್ಮನ್ನ ಈ ರೀತಿ ಕೇರ್ ಮಾಡುತ್ತೆ ಅಂತಂದ್ರೆ ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಸಮಾಧಾನ, ಧೈರ್ಯ ಅಂತ ಹೇಳಿ ಬರುತ್ತೆ ಅಲ್ವಾ? ಬಿಕಾಸ್ ಪ್ರತಿದಿನ ನಾವು ಅವ್ರನ್ನ ನೋಡ್ಕೋತಾ ಇರ್ತೀವಿ. ಬಟ್ ನಮ್ಮನ್ನು ಅವ್ರು ಕೇರ್ ಮಾಡ್ತಾರೆ ಅಂದಾಗ ಇನ್ನ ನಮ್ಮ ಲೇಡೀಸ್‌ಗೆ ಇನ್ನೇನ್ ಬೇಕು ಅಂತ ಲೈಫಲ್ಲಿ ಅನ್ನಿಸ್ಬಿಡತ್ತೆ. ಇನ್ನ ಟಿಫನ್ ಮಾಡೋದು ಬೇಡ ಹೋಟೆಲಲ್ಲೇ ತಂದ್ಬಿಡೋಣ ಅನ್ಕೊಂಡ್ವಿ. ಆದ್ರೆ ನಿನ್ನೆ ಮಕ್ಳಿಗಿಬ್ಬರಿಗೂ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಮೈಸೂರ್ಗ್ ಹೋಗಿದ್ವಿ. ನೆನ್ನೆ ಎಲ್ಲಾನು ಔಟ್‌ಸೈಡೇ ತಿಂದಿದ್ವಲ್ಲ, ಮತ್ತೆ ನನ್ಗೆ ಇವತ್ತು ಔಟ್‌ಸೈಡ್ ತಿನ್ನಕ್ಕೆ ಇಷ್ಟ ಇರ್ಲಿಲ್ಲ. ಸರಿ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಇನ್ನ ಪಾವನಿ ಮಾಡ್ತಿದ್ಲಲ್ವಾ ಅಂತ ಹೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಅವಾಗ ಸ್ವಲ್ಪ ಏನಾದ್ರು ನನಗೆ ರಿಲ್ಯಾಕ್ಸ್ ಅನ್ನಿಸ್ಬೋದು ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಪಾವನಿ ಟಿಫನ್ ರೆಡಿ ಮಾಡಿದ್ಲು. ಟಿಫನ್ ಎಲ್ಲ ತಿಂದೆ. ಆಮೇಲೆ ಲಾಸ್ಟ್ ಟೈಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು ನನಗೆ ಈ ಥರ ಆದಾಗ. ಅದೇ ಟ್ಯಾಬ್ಲೆಟ್‌ನ ನಮ್ಮ ಮನೆಯವ್ರು ತಗೊಬಂದ್ರು. ಇನ್ನ ಮಾತ್ರೆ ಎಲ್ಲ ನುಂಗ್ಬಿಟ್ಟು ಸ್ವಲ್ಪ ಅರ್ನಿ ಕಲೆಕ್ಷನ್‌ಗೆ ಹೋಗ್ಬೇಕಿತ್ತು, ಹೋಗೋಣ ಅನ್ಕೊಂಡೆ. ಇನ್ನ ಪಾವನಿ ಮತ್ತೆ ಮನೆಯವರಿಬ್ರು ಹೋಗ್ಬೇಡ ಇವತ್ತು ರೆಸ್ಟ್ ಮಾಡು ಅಂತಿದ್ರು. ಸರಿ ಏನ್ ಜಾಸ್ತಿ ಕೆಲಸ ಏನೂ ಇಲ್ಲ. ಜಸ್ಟ್ ಒಂದ್ 2 ಶೂಟ್ ಇದೆ ಮಾಡ್ಬಿಟ್ಟು ಸ್ಟಾಫ್‌ಗೆ ಎಲ್ಲ ಎಕ್ಸ್‌ಪ್ಲೇನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೋದೆ. ಹುಷಾರಿಲ್ದಿದ್ರು ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗತ್ತೆ.